ಹಲೋ ಎವ್ರಿವಾನ್, ಯಾರಿಗೆಲ್ಲ ಕಬಾಬ್ ಅಂದರೆ ಇಷ್ಟ ಇರಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಬಾಬ್ ಅಂದರೆ ಅಷ್ಟು ಇಷ್ಟಪಡ್ತಾರೆ. ನಾನು ಇವತ್ತು ಹಲಸಿನಕಾಯಲ್ಲಿ ಹೇಗೆ ಕಬಾಬ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಹಲಸಿನಕಾಯಿ ಇರುತ್ತಲ್ಲ, ಅದನ್ನು ಫಸ್ಟ್ ಸೆಲೆಕ್ಷನ್ ಮಾಡ್ಕೋಬೇಕು. ತೀರಾ ಎಳೆದು ತೊಗೋಬಾರ್ದು ಮತ್ತು ಬಲ್ತಿರ್ಲೂಬಾರ್ದು, ಮೀಡಿಯಮ್ ಇರುತ್ತಲ್ಲ ಅದನ್ನು ತೊಗೋಬೇಕು. ಇದನ್ನು ಕುಯ್ಯೋಕ್ಕೂ ಮುಂಚೆ ಫಸ್ಟ್ ಚೆನ್ನಾಗಿ ಕೈಗೆ ಮತ್ತು ಚಾಕುಗೆ ಎಲ್ಲದಕ್ಕೂ ಎಣ್ಣೆ ಹಚ್ಕೊಂಡೆ ಕುಯ್ರಿ. ಇಲ್ಲ ಅಂದರೆ ಎಲ್ಲ ಕಡೆ ಅದ್ರದ್ದು ಹಾಲು ಬರುತ್ತಲ್ಲ, ಅಂಟು ಅದೆಲ್ಲ ಆಗ್ಬಿಡುತ್ತೆ. ಹಲಸಿನಕಾಯಿಂದು ತುದಿ ಇರುತ್ತಲ್ಲ, ಅದನ್ನು ಫಸ್ಟ್ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗೆಲ್ಲ ಹಾಲು ತೆಗೆದು ಮತ್ತೆ ಇದ್ರ ಸಿಪ್ಪೆ ಎಲ್ಲ ಕ್ಲೀನಾಗಿ ತೊಗೋಬೇಕು. ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಒಂದೆರಡು ಸಲ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಯಾವಾಗಲೂ ಇದನ್ನು ಮಾಡಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಲೀಜಾಗಲ್ಲ, ಕವರ್ ಎಸ್ಬಿಡ್ಬೋದು. ಮತ್ತು ಇನ್ನೊಂದು ಸಲ ಮಧ್ಯದಕ್ಕೆ ಕಟ್ ಮಾಡಿ ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ದಿಂಡಿರುತ್ತೆ, ಗಟ್ಟಿದಿರುತ್ತೆ, ಅದನ್ನು ತೆಗ್ದಾಕ್ಬಿಡ್ಬೇಕು. ಅದು ಸ್ವಲ್ಪ ಇದ್ರೂ ಕಬಾಬ್ ಚೆನ್ನಾಗಾಗಲ್ಲ. ಕ್ಲೀನಾಗಿ ಇದನ್ನು ಇಷ್ಟು ಥರ ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ದಿಂಡು ತೆಗಿಯೋಕ್ಕೆ. ಈ ರೀತಿ ದಿಂಡೆಲ್ಲ ತೆಗ್ದಾದ್ಮೇಲೆ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ಇದು ಪಾತ್ರೆಯಲ್ಲಿ ಬಿಸಿಗೆ ನೀರು ಇಟ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಹಲಸಿನಕಾಯಿಗಳೆಲ್ಲನೂ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದೆರಡು ಮೂರು ಮೆಣಸಿನಕಾಯಿನ ಹಾಕಿ ಒಂದು 5 ನಿಮಿಷ ಸಾಕು ಬೇಯಿಸ್ಕೊಳ್ಳಿ. ಇದನ್ನು ಫಸ್ಟೇ ಬೇಯಿಸ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮಾಡೋದಕ್ಕಿಂತ ಈ ಥರ ಒಂದು ಸಲ ಬೇಯಿಸ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದವರು ಕಡಲೆ ಹಿಟ್ಟನ್ನ ಯೂಸ್ ಮಾಡಿ. 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಒಂದು ಸ್ವಲ್ಪ ಹಾಕೋತಿದ್ದೀನಿ, ಬೇಯೋಕ್ಕೂ ಹಾಕಿರ್ತೀವಲ್ಲ ಹಾಗಾಗಿ. ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಆಪ್ಷನಲ್ಲು, ವೆಜಿಟೇರಿಯನ್ ಇದ್ದವರು ಸ್ಕಿಪ್ ಮಾಡ್ಕೋಬೋದು. ಮೊಟ್ಟೆ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದವರು ರೆಡಿಮೇಡ್ ಕಬಾಬ್ ಪೌಡರ್ ಸಿಗುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಮಿಕ್ಸ್ಚರಿಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹಲಸಿನಕಾಯಿಗಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೊಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೇ ಇಟ್ಟು ಮ್ಯಾರಿನೇಷನಿಗೆ ಬಿಡಬೇಕು. 5ರಿಂದ 10 ನಿಮಿಷ ಆದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಇಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಕಬಾಬ್ಗಳೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸೋದಿರಲ್ಲ, ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಏಕೆಂದರೆ ಮೊದಲೇ ಬೇಯಿಸ್ಕೊಂಡಿರ್ತೀವಲ್ಲ. ನೋಡಿ ಕಬಾಬ್ ರೆಡಿ ಇದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ.